ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೀಗೆ ಪೂರ್ತಿ ನೋಡಿ ನೋಡಿ ನನ್ನ ಮಗಳು ಯಾವ ತರ ಮುನ್ಸ್ಕೊಂಡ್ ಕೂತಿದ್ದಾಳೆ ಅಂದ್ರೆ, ಯಾಕೆಂದ್ರೆ ಆಚೆ ಕಡೆ ಬಿಡ್ಬೇಕಂತೆ ಮುನ್ಸ್ಕೊಂಡ್ ಕೂತೈತೆ ಮಗು. ಯಾಕಮ್ಮ ಆಚೆಗೆ ಹೋಗ್ಬೇಕಾ? ಆಚೆಗಡೆ ಒಂದ್ ಹುಡ್ರು ಯಾರು ಆಟ ಆಡ್ತಾ ಇಲ್ಲ ಮಗ್ಳೆ, ನೀನ್ ಎಂತಕ್ ಹೋಗ್ತೀಯಾ? ಆಚೆಗಡೆ ಒಬ್ರು ಇಲ್ಲ ಗೈಸ್, ನೀವೇ ನೋಡಿಬೇಕಾರೆ ನೋಡಿ ಒಬ್ರು ಇಲ್ಲ ಆಚೆಗಡೆ. ಆಟ ಆಡಕ್ ಹೋಗ್ಬೇಕಂತೆ, ಯಾರು ಇಲ್ಲ ಹೋಗ್ಬೇಡ ಅಂತ ಹೇಳ್ತಾ ಇದೀನಿ, ಅದಕ್ಕೆ ಹೇಳ್ತಾ ಇದ್ದಾಳೆ. ಮತ್ತೆ ಓದ್ಸು ಅಂತ ಹೇಳಿ ಬುಕ್ ಎತ್ಕೊಂಡ್ ಬಂದಿದ್ದಾಳೆ. ಬುಕ್ಕು ಇದು ಕೂಡ ಅವಳದಲ್ಲ, ಸೆವೆಂತ್ ಹುಡುಗಂದು. ನನ್ ಮಗ ಸೆವೆಂತ್ ಅಲ್ವಾ, ಅವಂದು ಬುಕ್ ಎತ್ಕೊಂಡ್ ಬಂದಿದ್ದಾಳೆ, ಇದನ್ನ ಓದ್ಸು ನನ್ಗೆ ಅಂತ ಹೇಳಿ. ನೋಡಿ ತನ್ನ ಬುಕ್ಕು ಬಿಟ್ಟು ಅಣ್ಣನ್ ಬುಕ್ ಯಾಕೆ ಎತ್ಕೊಂಡ್ ಬಂದಿದ್ಯಾ? ಅಣ್ಣನ್ ಬುಕ್ ಓದ್ತೀಯಾ? ಮತ್ತೆ ಆಯ್ತು, ತಗೊಂಡೋಗಿ ಒಳಗಡೆ ಇಡ್ಬೇಕಲ್ವಾ ನೀನು, ಯಾಕೆ ಇಲ್ಲೇ ಇಟ್ಕೊ ಕೂತಿದ್ಯಾ? ಹೋಗು. ಆಚೆಗಡೆ ಮಕ್ಳು ಆಟಾಡಕ್ ಹೋಗ್ಬಾರ್ದು ಪಾಪ. ಯಾಕೆ ಗೊತ್ತಾ? ಬಾ ಹೇಳ್ತೀನಿ ಯಾಕೆ ಅಂತ ಗೊತ್ತಾ? ಆಚೆಗಡೆ ಮಕ್ಳು ಹೋಗ್ಬಾರ್ದು ಆಟಾಡಕ್ಕೆ. ಈ ಕಡೆ ನೋಡು, ಇಲ್ಲಿ ಮಕ್ಳನ್ನ ಆಚೆಗಡೆ ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ತಾರೆ. ಅದಕ್ಕೋಸ್ಕರ ಆಚೆಗಡೆ ಮಕ್ಳು ಆಟಾಡಕ್ ಹೋಗ್ಬಾರ್ದು, ಆಯ್ತಾ? ಕೇಳಿಸ್ಕೊ, ಫಸ್ಟ್ ನನ್ ಮಾತು ಕೇಳಿಸ್ಕೊ ಏನ್ಕೆ ಅಂತ. ನಿಮ್ಗೆ ಕಿಡ್ನಾಪ್ ಅಂತಲ್ಲ ಅಂದ್ರೆ ಅಯ್ಯೋ ಸುಮ್ನೆ ಅಂತೀಯ, ನಿನ್ ಆಟಾಡ ಕಳ್ಸಲ್ಲ ಅಂತೀಯ. ಹೋಗ್ಬಾರ್ದು ಮಕ್ಳು, ಯಾರ್ ಕೂಗಿದ್ರು ಹೋಗ್ಬಾರ್ದು, ಆಯ್ತಾ? ಅಕ್ಕಪಕ್ಕದ ಮನೆಯವ್ರು ಕೂಗಿದ್ರು ಕೂಡ ಹೋಗ್ಬಾರ್ದು, ಯಾರ ಮನೆಗೂ ಹೋಗ್ಬಾರ್ದು. ಅವ್ರ ಮನೇಲಿ ಅವರ ಮಕ್ಳು ಮಿಸಸ್ ಇದ್ರೆ ಮಾತ್ರ ಹೋಗ್ಬೇಕು. ಅವ್ರು ಬಾ ಪುಟಿ ಅಂತ ಕರೆದ್ರೆ ಹೋಗ್ಬಾರ್ದು ಯಾರ ಮನೆಗೂನು, ಆಯ್ತಾ? ಈಗ ಸರಿಲ್ಲ ಜನಗಳು, ಕಿಡ್ನಾಪ್ ಮಾಡ್ತಾರೆ, ಆಯ್ತಾ? ಸರಿಲ್ಲ, ಆಯ್ತಾ? ಹೋಗ್ಬಾರ್ದು, ಯಾರ್ ಕೂಗಿದ್ರು ಹೋಗ್ಬಾರ್ದು. ನಾನ್ ಬರಲ್ಲ ಅನ್ಬೇಕು, ಚಾಕ್ಲೇಟ್ ಯಾರ್ ಕೊಟ್ರು ಇಸ್ಕೋಬಾರ್ದು, ನಾನ್ ತಿನ್ನಲ್ಲ ಅನ್ಬೇಕು. ನಮ್ ಅಂಗಡಿಲೇ ಇದೆ, ನಮ್ದೇ ಬೇಕರಿ ಇದೆ, ಚಾಕ್ಲೇಟ್ ನಮ್ಮನೇಲೆ ಜಾಸ್ತಿ ಇದೆ, ನಾನು ಅಲ್ಲೇ ತಿಂತೀನಿ ಅಂತೇಳಿ ಯಾರ ಹತ್ರನು ಚಾಕ್ಲೇಟ್ ಇಸ್ಕೋಬಾರ್ದು, ಓಕೆನಾ? ಇಸ್ಕೋಬಾರ್ದು. ನಿನ್ ಗೊತ್ತಿಲ್ಲ ಬಂಗಾರ, ಅವ್ವ ನೀವು ಒಂದ್ 5 ನಿಮಿಷ ಕಂಡಿಲ್ಲ ಆಚೆಗಡೆ ಅಂದ್ರೆ ನನ್ಗಂತೂ ಜೀವ ಹೋಗಿ ಜೀವ ಬರುತ್ತೆ ಮಗ್ಳೆ. ನೀನ್ ಆಚೆ ಕಡೆ ನೋಡೋದ್ ಬಿಡು, ಆಯ್ತಾ? ಕುತ್ಕೊಬೇಕು ಇಲ್ಲೇ, ಮನೇಲಿ ಆಟ ಆಡು, ಟಿವಿ ನೋಡು, ಸ್ನಾಕ್ಸ್ ತಿನ್ನು. ಚಪಾತಿ ತಿನ್ನಲ್ಲ. ಚಪಾತಿ ತಿಂದ? ಓಕೆ, ಇಲ್ಲೇ ಆಟ ಆಡು, ಆಟ ಸಾಮಾನ್ ಹಾಕೊಂಡು ಇಲ್ಲೇ ಆಟ ಆಡು, ಆಯ್ತಾ? ಆಚೆಗಡೆ ಮಾತ್ರ ಆಟ ಆಡಕ್ ಹೋಗ್ಬಾರ್ದು. ನನ್ ಮಗಳನ್ನ ಆಟ ಆಡಕ್ ಬಿಟ್ಟಿಲ್ಲ ಅಂತೇಳಿ ಹತ್ಕೊಂಡ್ ಹೋದ್ಲು ಅವ್ರ ಚಿಕ್ಕಪ್ಪರ ಮನೆಗೆ. ಏನ್ ಮಾಡೋದು ನೋಡಿ, ಕೆಳಗಡೆ ಒಂದ್ ಹುಡುಗ್ರು ಕೂಡ ಆಟ ಆಡ್ತಾ ಇಲ್ಲ, ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಮಕ್ಳುಗಳ್ನ ಅಷ್ಟು ಸೇಫ್ಟಿ ಅಲ್ಲ ಆಚೆಗಡೆ ಬಿಟ್ಟು ಆಟ ಆಡ್ಸೋದು. ಜೊತೆಗೆ ಮಳೆ ಬೇರೆ ಬರ್ತಾ ಇದೆ, ಮತ್ತೆ ಸ್ಕೂಲ್ ಎಕ್ಸಾಮ್ ಇದೆ, ಈಗೆಲ್ಲ ಆಚೆಗಡೆ ಆಟ ಆಡಕ್ ಬಿಟ್ರೆ ತುಂಬಾ ಕೋಲ್ಡ್ ಆಗ್ಬಿಡುತ್ತೆ. ಒಂದೊಂದ್ ಸ್ಕೂಲಲ್ಲಿ ಎಲ್ಲ ಮಕ್ಳಿಗೆ ಜ್ವರ ಬಂದು ಮಲಗಿದ್ದಾರೆ, ಮತ್ತೆ ಇನ್ಫೆಕ್ಷನ್ ಆಗಿದೆ. ನಮ್ ಮಕ್ಳುಗಳ್ನ ನಾವು ಸೇಫ್ಟಿಯಾಗಿ ನೋಡ್ಕೊಬೇಕು. ಆದ್ರೂ ಇವಳಿಗೆ ಅರ್ಥ ಆಗಲ್ಲ ನನ್ ಮಗಳಿಗೆ, ತುಂಬಾ ಅಳ್ತಾಳೆ. ಆಟ ಆಡಕ್ ಹೋಗ್ತೀನಿ ಅಂತ ಹೇಳಿ. ಅವಳಿಗೆ ಹೊರಗಿನ ಪ್ರಪಂಚ ಹೇಗಿದೆ ಅಂತ ಗೊತ್ತಿಲ್ಲ. ಅನ್ನೋದಕ್ಕೆ ಪಾಪ ಅವಳಿಗೆ ಎಷ್ಟು ವರ್ಷ? ಒಂದ್ 4.5 ವರ್ಷ ಅಷ್ಟೇನೆ. ಅವಳಿಗೆ ಏನ್ ಗೊತ್ತಾಗುತ್ತೆ? ಈ ಕಿಡ್ನಾಪ್ ಅಂದ್ರೆ ಗೊತ್ತಾಗುತ್ತಾ? ರೇಪ್ ಅಂದ್ರೆ ಗೊತ್ತಾಗುತ್ತಾ? ಏನು ಗೊತ್ತಿಲ್ಲ ಮಕ್ಳುಗಳಿಗೆ. ಅಂತ ಮಕ್ಳುಗಳ ಮೇಲೆ ರೇಪ್ ಮಾಡ್ತಾರೆ. ಜನಗಳಿಗೆ ಏನು ಅಂತ ತಗೊಂಡ್ ಹೊಡಿಬೇಕು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಎಲ್ಲಾರ್ನು ಬಿಟ್ಬಿಟ್ಟಿದ್ದಾರೆ ರೇಪ್ ಮಾಡೋದ. ಚಿಕ್ಕ ಮಕ್ಳು ಹಿಡ್ಕೊಂಡಿದ್ದಾರೆ, 4 ವರ್ಷದ ಮಕ್ಳು, 5 ವರ್ಷದ ಮಕ್ಳು. ಅವಕ್ಕೇನು ಗೊತ್ತಾಗಲ್ಲ ರೀ, ಅಂತ ಮಕ್ಳ ಮೇಲೆ ರೇಪ್ ನಡೆಯೋದು. ಮಕ್ಳುಗಳು ಹೇಗೆ ಅಂದ್ರೆ, ತಟ್ಟೆಗೆ ಹಾಕೋತಿರೋ ಅನ್ನ ತಿನ್ನಕ್ ಬರಲ್ಲ ಮಕ್ಳಿಗೆ, ನಾವ್ ತಿನ್ಸ್ಬೇಕು, ಆ ತರ ಪೊಸಿಷನ್. ಅಂತ ಮಕ್ಳ ಮೇಲೆ ಈ ತರ ಎಲ್ಲಾ ಮಾಡ್ತಾರೆ. ನನ್ಗಂತೂ ನನ್ ಮಗಳನ್ನ ಆಚೆಗಡೆ ಕಳಿಸ್ಬೇಕಂದ್ರೆ ತುಂಬಾ ಭಯ ಆಗುತ್ತೆ, ಏನ್ ಮಾಡೋದಕ್ಕೂ ಆಗಲ್ಲ. ಅವಳು ಅಳ್ತಾಳೆ, ನಾನು ಆಚೆಗಡೆ ಆಟ ಆಡಕ್ ಹೋಗ್ತೀನಿ ಅಂತ. ನಾವ್ ಈ ತರ ಅವಳಿಗೆ ಬಿಡಿಸಿ ಹೇಳಕ್ಕೂ ಆಗಲ್ಲ. ನಾವ್ ಬಿಡಿಸಿ ಹೇಳ್ಬೇಕು ಅಂದ್ರೆ ಅವಳಿಗೆಲ್ಲಾನು ಬಿಡಿಸಿ ಹೇಳ್ಬೇಕು.
ನನ್ಗ ಮಾತಾಡಕ್ಕೂ ನನ್ಗ್ ಭಯ ಆಗುತ್ತೆ ಅವಳ ಎದುರುಗಡೆ. ಏನ್ ಮಾಡಕ್ಕಾಗತ್ತೆ. ಅದಕ್ಕೇನ್ ಮಾಡ್ತೀನಿ, ಮನೇಲೆ ಆಟ ಆಡು ಅಂತ ಹೇಳಿ ಒಂದ್ 5 ನಿಮಿಷ ಫೋನ್ ಕೊಡ್ತೀನಿ. ಫೋನ್ ಕೊಟ್ರೆ ಕೂಡ ಡೇಂಜರ್ ಈಗಿನ ಕಾಲದ ಮಕ್ಳುಗಳಿಗೆ. ಆ ಏನ್ ಮಾಡಕ್ಕಾಗಲ್ಲ, ಒಂದ್ ಗೊಂಬೆ ಹಾಕಿ ಕೂರ್ಸಿರ್ತೀನಿ, ಇದನ್ನೇ ನೋಡ್ಬೇಕು ನೀನು ಅಂತೇಳಿ. ಮತ್ತೆ ಟಿವಿ ಹಾಕೊಡ್ತೀನಿ. ಅವ್ಳು ಆಡೋ ಆಟ ಸಾಮಾನೆಲ್ಲ ಗುಡ್ಡೆ ಹಾಕಿರ್ತೀನಿ, ಆಟ ಆಡು ಇಲ್ಲೇ ಕುತ್ಕೊಂಡು, ಎಲ್ಲೂ ಹೋಗ್ಬೇಡ ಅಂತ. ಏನ್ ಮಾಡೋದು, ಮಕ್ಳುಗಳ್ನ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ನಾವೆಲ್ಲ ಸ್ವಲ್ಪ ಚಿಕ್ಕವರಾಗಿದ್ದಾಗ ಈ ತರ ಪರಿಸ್ಥಿತಿ ಇರ್ಲಿಲ್ಲ. ನಾವ್ ಯಾರ್ ಮನೆ ಹತ್ರ ಹೋದ್ರು ಕೂಡ ಸೇಫ್ಟಿ ಇತ್ತು. ನಾವೆಲ್ಲ ಆಡಿದ್ರು ಕೂಡ ನಾವು ಮನೆಗ್ ವಾಪಸ್ ಬರ್ತಾ ಇದ್ವಿ. ನಮ್ಗ್ ಆ ತರ ಆಯ್ತು, ಈ ತರ ಆಯ್ತು, ನಾವ್ ಯಾವತ್ತೂ ನೋಡಿ ಇಲ್ಲ, ಕೇಳೂ ಇಲ್ಲ. ಆದ್ರೆ ಈಗಿನ ಮಕ್ಳು ಹೇಗೆ ಅಂತಂದ್ರೆ ತುಂಬಾ ಭಯ ಆಗುತ್ತೆ. ಮನೆಯಿಂದ ಈಚೆಗೆ ಹೋದ್ ಮಕ್ಳು ವಾಪಸ್ ಬರಲ್ಲ ಅನ್ನೋದು ಸುದ್ದಿ ಕೇಳಿದಾಗ ಬೇಜಾರಾಗುತ್ತೆ, ತುಂಬಾ ಭಯ ಆಗುತ್ತೆ. ಸಹಿಸ್ಕೊಳಕ್ಕೂ ಕೂಡ ಅದನ್ನ ಆಗೋದಿಲ್ಲ, ಆ ತರ ಪರಿಸ್ಥಿತಿ. ಈಗ ಅಕ್ಕಪಕ್ಕದ ಮನೆಗೂ ಕೂಡ ಕಳ್ಸೋಣ ಅಂದ್ರೆ ಅಲ್ಲೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಅವರೇ ಸೇಫ್ಟಿಯಾಗಿ ನೋಡ್ಕೊಳ್ಳೋದಿಲ್ಲ ಮಕ್ಳುಗಳ್ನ. ಅವ್ರು ಯಾವಾಗ ಹೆಂಗ್ ಇರ್ತಾರೋ ಏನೇನೋ ಅನ್ನೋದೊಂದ್ ಭಯ. ಮಕ್ಳುಗಳು ಹೇಗ್ ಬೆಳಿಬೇಕು ಅನ್ನೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಪಾಪ ಮಕ್ಳುಗಳೆಲ್ಲ ಏನ್ ಮಾಡಿದಾರೋ ಅಲ್ವಾ. ಅವ್ರಿಗೆ ಈ ಟೈಮಲ್ಲಿ ಫ್ರೀಡಮ್ ಬೇಕು, ಆಟ ಆಡ್ಬೇಕು, ಅವ್ರ ಜೊತೆ ಒದ್ದಾಡ್ಬೇಕು, ಮಾತಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಯಾವ ಮಕ್ಳಿಗೂ ಈಗ ಸೇಫ್ಟಿ ಇಲ್ಲ. ಹಂಗಾಗಿ ನನ್ ಮಗಳು ಆಚೆಗಡೆ ಆಟ ಆಡಕ್ ಹೋಗ್ತೀನಿ ಅಂತಂದ್ರೆ ನನ್ ಸೇಫ್ಟಿ ಇಲ್ದೇನೆ ಕಳ್ಸೋದೇ ಇಲ್ಲ. ನಾನು ಕಾಯ್ಕೊಂಡ್ ಕೂತಿರ್ತೀನಿ ನನ್ ಮಗಳನ್ನ. ಆಚೆಗಡೆ ಅವಳು ಆಟ ಆಡ್ಬೇಕಾದ್ರೆ ನನ್ ಮನೇಲಿ ಯಾವ ಕೆಲ್ಸ ನಾನ್ ಮಾಡೋದೇ ಇಲ್ಲ. ಆಚೆಗಡೆನೆ ಕಾಯ್ಕೊಂಡೆ ಕೂತಿದ್ದು, ಅವಳು ಆಟ ಆಡ್ಸ್ಕೊಂಡೆ ಮನೆಗ್ ಕರ್ಕೊಂಡ್ ಬರೋದು. ಇಲ್ಲ ಅಂತಂದ್ರೆ ನಾನು ಒಬ್ಳನೇ ಬಿಡೋದಿಲ್ಲ. ಆ ತರ ನಮ್ ಲೈನ್ ನಲ್ಲೆಲ್ಲ ತುಂಬಾ ಮಕ್ಳಿದಾರೆ, ಆದ್ರೂನು ನಾನು ಯಾವತ್ತೂ ಬಿಡೋದಿಲ್ಲ ಅವಳನ್ನ. ಒಳಗಡೆ ಇಳಿಸ್ಕೊಂತೀನಿ, ಇಲ್ಲಾಂದ್ರೆ ಆಚೆಗಡೆ ಆಟ ಆಡಕ್ ಹೋದ್ರೆ ನಾನೇ ಕರ್ಕೊಂಡ್ ಹೋಗ್ತೀನಿ. ಈ ತರ ಏನ್ ಮಾಡಕ್ಕಾಗತ್ತೆ. ಓಕೆ, ಬಾಯ್.